So this was the closest shot I could take. Boys, come your farm. It's a day 2 and super head ಆಗ್ತಾ ಇದೀವಿ ಇವಾಗ ಬಂಡೇಜ ಫಾಲ್ಸ್ಗೆ. ಒಂದು ಬ್ಯೂಟಿಫುಲ್ ಸೀನರಿ ಇದೆ, ತೋರಿಸ್ತೀನಿ ನಿಮಗೆ. ಸೊ ಆ ಹೋಮ್ ಸ್ಟೇಯಿಂದ ಹೆಡ್ ಆಗ್ತಾರದು ಎಲ್ಲಿಗೆ? ಬಂಡೇಜ ಫಾಲ್ಸ್ಗೆ. ಇಲ್ಲಿಂದ 1.5 ಅಥವಾ 1 hour ಜರ್ನಿ ಇದೆ. ಸೊ ಲೆಟ್ಸ್ ಸೀ. ಸೊ ಬ್ಯೂಟಿಫುಲ್ ಆಗಿದೆ ವೆದರ್ ಮಾತ್ರ, ಕ್ರೇಜಿ. ಸೊ ಇಲ್ಲಿ ಸ್ವಲ್ಪ ಮಿಸ್ ಆದ್ರೂ ಜಾರು ಬಿದ್ದೋಗ್ತೀವಿ. ನೆನ್ನೆ ನೋಡ್ದಂಗೆ, ಅದಕ್ಕೆ ಐ ಆಮ್ ಜಸ್ಟ್ ಮೈಂಡಿಂಗ್ ಮೈ ಸ್ಟೆಪ್, ಈಚ್ ಸ್ಟೆಪ್ ಆ್ಯಂಡ್ ಹೋಗೋದು. ನಿನ್ನೆ ನಡ್ಕೊಂಬಂದಿದ್ದ ದಾರಿ ಫುಲ್ಲು ಫಿಲ್ ಆಗಿದೆ ವಾಟ್ರಲ್ಲಿ. ಅಂದರೆ ಇದು ಕ್ರಾಸ್ ಮಾಡ್ಬೋದು, ಬಟ್ ಇವಾಗ ಟ್ರೆಕ್ಕಿಂಗ್ ಹೋಗ್ತಾಯಿಲ್ಲ, ಸೊ ಅದಕ್ಕೆ ಆಗಲ್ಲ. ಈ ದಾರಿ ನೋಡಿ. ಸೊ ಅದಕ್ಕೆ ಹ್ಯಾಂಗಿಂಗ್ ಬ್ರಿಡ್ಜ್ ಮಾಡ್ಯಾರ ಇಲ್ಲಿ. ಸಾರಿ, ಹ್ಯಾಂಗಿಂಗ್ ಅಲ್ಲ, ಬ್ರಿಡ್ಜ್ ಮಾಡ್ಯಾರ ಇಲ್ಲಿ ವಾಕ್ ಮಾಡೋಕ್ಕೆ. ಸೂಪರ್. ಅಯ್ಯೋ ಅಣ್ಣ, ಬ್ರೋ ವಾಟ್ ದ ಹೆಲ್, ಇದು ಆಗ್ತದೆ, ಕ್ರೇಜಿ ಬೌನ್ಸ್ ಆಗ್ತದೆ. ಓ ಬ್ರೋ, ಸಿ ದಿಸ್. So they just kept the wooden planks and they arranged it. ಇದು ಯಾವಾಗ ಎಲ್ಲಿ ಯಾವಾಗ ಗೊತ್ತಾಗಲ್ಲ, ಬಟ್ ಈ ಸೀನರಿ ಮಾತ್ರ ಕ್ರೇಜ್ ಆಗಿದೆ ನೋಡಿ. ವಾಟಿ ಎಸ್ಟೇಟ್ ನೋಡಿ, ಸೂಪರ್ ಆಗಿದೆ. ಸೊ ಇವತ್ತು ನೋಡ್ಬೋದು ಕ್ರೇಜಿ ದೃಶ್ಯ. ಈ ಒಂದು ಬಸ್ಸಲ್ಲೇ ನಾವು ಟ್ರಾವೆಲ್ ಆಗ್ತಿರೋದು. ಹೊರಟು ಇನ್ನೇನು ಎಷ್ಟು ಗಂಟೆ ಆಯ್ತು ಇವಾಗ? 6:20, 6:25. So super, let's head. So yes, ಮುಂಜಾನೆ ಹೊರಟಿರೋದು. ಅದಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಇದೆ, ಅಲ್ಲಿ ತನಕ ಬಸ್ ಅಲೋ ಮಾಡ್ತಾರೆ. ಇದಾ? ಓಕೆ, ಸೂಪರ್. ಓಕೆ, ಸೊ ಅಲ್ಲಿ ಆ ಪಾಯಿಂಟ್ ತನಕ ಯು ವಿಲ್ ಬಿ ಗೋಯಿಂಗ್ ಅನ್ ಬಸ್. ಅಲ್ಲಿ ತನಕ ಬಸ್ ಬಿಡ್ತಾರೆ. ಆಮೇಲೆ ಅಲ್ಲಿಂದ ಜೀಪ್ ಅರೇಂಜ್ ಮಾಡ್ಯಾರೆ. ಸೊ ಈ ಒಂದು 51 ಜನಕ್ಕೆ ಅವರು 4 or 5 ಜೀಪ್ಸ್ ಅಂತಂದ್ಯಾರೆ. ನೋಡುವ ಅಲ್ಲಿಗೆ ಹೋಗಿ ಏನು ಅರೇಂಜ್ಮೆಂಟ್ ಇದೆಯೋ ಏನೋ ನೋಡುವ. ಇಲ್ಲ ನೋಡಿ, ಕ್ರೇಜಿ ಬೆಳಗ್ಗೆ ಒಳ್ಳೆ ಮಳೆ. ಸೊ ಆ ಒಂದು ಬಸ್ ಇಳಿದ ತಕ್ಷಣ ಈ ಥರ ಒಂದು ಜೀಪಲ್ಲಿ ಸೂಪರ್. ಈ ಥರ ಪಿಕಪ್ ಗಾಡಿಗಳು ಹೋಗ್ತಾನೆ ಇರುತ್ತೆ. ಒಂದು ಜೀಪ್ಗೆ 20 ಜನ ಅಂತ ಫಿಲ್ ಮಾಡಿ, 20-25 ಜನ ಫಿಲ್ ಮಾಡಿ ಹೋಗಿಸ್ತೀವಿ. ಮೈ ಗಾಡ್, ಸ್ವಲ್ಪ ಅನ್ಕಂಫರ್ಟಬಲ್ ಇದು. ಬಡಿಯಾ. ಸೊ ಎಸ್, ಈ ಪಾಯಿಂಟ್ ತನಕ ನೋಡ್ಬೋದು ಕಾರು ಮತ್ತು TT ಎಲ್ಲ ಬಂದು ಇರುತ್ತೆ. ಸೊ ಇಲ್ಲಿಂದ ನೋಡು, ಶ್ರೀ ಕಾಲಭೈರವ ಸ್ವಾಮಿ ಟೆಂಪಲ್ಲು 100 ಮೀಟರ್ಸ್ ಈ ಕಡೆಯಿಂದ. ಇನ್ನೊಂದು ಈ ಕಡೆಯಿಂದ ನಾಮ ಬಂಡಜ್ಜೆ ಟ್ರಕ್ ಸ್ಟಾರ್ಟ್ ಆಗುತ್ತೆ. ಸೊ 8 kilometers ಫ್ರಮ್ ಹಿಯರ್ ಆ್ಯಂಡ್ ಬಾಲರಾಯಣ ದುರ್ಗ ಫೋರ್ಟ್ಸ್ 3 kilometers. ರಾಣಿಜಾರಿ ವ್ಯೂ ಪಾಯಿಂಟ್ 1 kilometer ಈ ಕಡೆಯಿಂದ. ಸೊ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಈ ಒಂದು ಟ್ರಕ್ಕಿಂಗ್ ಸ್ಪಾಟು ಓಪನ್ ಆಗಿರುತ್ತೆ. ಅದು ಏನು ಪ್ರೊಸೀಜರ್ ಅಂತ ಹೇಳ್ತೀನಿ ಆಮೇಲೆ. ಇವನ್ ಐ ಆಮ್ ನಾಟ್ ಶ್ಯೂರ್ ಆಫ್ ದ್ಯಾಟ್. ನಮ್ಮ ಗೌರ್ಮೆಂಟ್ ID ಜೆರಾಕ್ಸ್ ತೊಗೊಂಡಿದ್ದಾರೆ ಈ ಟ್ರಿಪ್ ಅವರು. ಸೊ ಅವ್ರು ಅದೇನೋ ಇದು ಮಾಡಿಸ್ಬೇಕಂತೆ, ಒಂಥರ ಚೆಕ್. ಅಣ್ಣ ವಾಟ್ ಚೆಕ್ ಬ್ರೋ? ನೀವು ಬಂಡೇಜ್ ಹೋಗಿ ಬಂದುಬಿಟ್ರಾ? ಬುಕ್ಕಿಂಗ್ ಇದೆ, ಅದೇ ಯಾವುದೋ ನಮ್ಮ ಟ್ರಿಪ್ ಅಂತ ಬಂದೀವಿ. ಸೊ ಇವೆಂಟ್ ಹತ್ರ. ಥ್ಯಾಂಕ್ ಯು. ಶೋರ್ ಓಕೆ. ಸೊ ಎಸ್, ಓಕೆ. ಸೊ ಇಲ್ಲೆಲ್ಲ ನಿಂತ್ಕೊಂಡಿದೆಯಲ್ಲ, ಇದು ಇನ್ನೊಂದು 700 ಮೀಟರ್ಸು ಗಾಡಿ ಆ್ಯಕ್ಚುಲಾಗಿ ಹತ್ತಾ ಇತ್ತು. ಬಟ್ ಬಿಕಾಸ್ ಸ್ಲಶ್ ಹತ್ತಾ ಇಲ್ಲ ಗಾಡಿ ಅಂತಂದ್ಬಿಟ್ಟು ಇದು ಮಾಡಿಬಿಡ್ತಾವೆ. ಅಲ್ಲೇ ಇಳಿಸ್ಬಿಟ್ರು ನಮ್ಮನ್ನ. ಇಲ್ಲಿಂದ ಟ್ರಕ್ಕಿಂಗ್ ಸ್ಟಾರ್ಟ್ ನೋಡಿ ನಮಗೆ. ಇಲ್ಲ ಅಂದರೆ ಆರಾಮಾಗಿ ಈ ಮಳೆ ಬಂದುಬಿಟ್ಟು ಕಂಪ್ಲೀಟ್ ಇದಾಗ ಹೋಗಿದೆ. ಇಲ್ಲ ಅಂತಂದರೆ ಆರಾಮಾಗೆ ಪ್ರಣವ್ ಬಾಲಸುಬ್ರಹ್ಮಣ್ಯ ಅಂತ. 100%.
ಎಸ್ 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 ಹೌದು ಎಸ್ ಎಸ್ ಸರ್ ಹಲೋ ಎಸ್ ಹಲೋ ಹಲೋ ಪ್ರಣವ್ ಬಾಲಸುಬ್ರಹ್ಮಣ್ಯ ಅಂತ ಹೌದು ಬಾಲಸುಬ್ರಹ್ಮಣ್ಯ ಎಸ್ ಪ್ಲೀಸ್ ಥ್ಯಾಂಕ್ ಯು ಸೊ ಈ ಥರ ಒಂದು ಒಳ್ಳೆ ವೈಬ್ ಬಿಟ್ಕೊಂಡು ಟ್ರಕ್ಕಿಂಗ್ ಮಾಡಿದ್ರೆ ಮಾತ್ರ ಒಳ್ಳೆ ಮಜಾ ಇದೆ. ಸೊ ತುಂಬಾ ಚೆನ್ನಾಗಿದೆ. ಮಾಡ್ಕೊಂಡು ಬರ್ತಾ ಇವಿ ಒಂದು 300 to 400 ಮೀಟರ್ಸ್ ಆಗಿರ್ಬೋದು ನಾನು ತೋರಿಸಿದ ಜಾಗದಿಂದ. ಸೂಪರ್ ಡೆನ್ಸ್ ಫಾರೆಸ್ಟು, ಸಖತ್. ಅಯ್ಯಪ್ಪ ಸ್ವಲ್ಪ ಜಾರ್ಕೆ ಇತ್ತಲ್ಲಿ. ಸೊ ಅದೇ ನೋಡ್ಕೊಂಡು ನಡಿಬೇಕಾಗತ್ತೆ. ಈ ಮರ ನೋಡಿ ಹಿಂಗಿದೆ. ಓ ಬ್ರೋ ಸೂಪರ್. ಸೊ ಟ್ರೂಪೆಲ್ಲ ಮುಂದೆ ಹೋಗ್ಬಿಟ್ಟಿದ್ದಾರೆ ಇಷ್ಟು. ಸೊ ಟ್ರೂಪೆಲ್ಲ ಮುಂದೆ ಹೋಗ್ಯಾರೆ. ನಾನು ವಿ ಶುಡ್ ವಾಕ್. ಐ ಟೆಲ್ ಯು ಒನ್ ಟಿಪ್ ಹಿಯರ್. ವಾಕ್ ಇನ್ ಯರ್ ಓನ್ ಪೇಸ್ ಆ್ಯಂಡ್ ಡೋಂಟ್ ಸ್ಟಾಪ್ ಎನಿವೇರ್. ಎಷ್ಟೇ ಸುಸ್ತಾದ್ರೂ ನೆವರ್ ಲೀವ್ ದ ಕಂಟಿನ್ಯೂಟಿ ಆಫ್ ವಾಕಿಂಗ್. ಸುಮ್ಮನೆ ನೆಕ್ಸ್ಟ್ ಹೆಜ್ಜೆ ಚಿಕ್ಕ ಹೆಜ್ಜೆನ ಇಟ್ಕೊಂಡು ಹೋಗ್ಬಿಡಿ. ಆವಾಗ ಸುಸ್ತಾಗಲ್ಲ ಜಾಸ್ತಿ. ಆಮೇಲೆ ಬ್ರೀತ್ ಆಲ್ವೇಸ್ ಥ್ರೂ ನೋಸ್, ನಾಟ್ ಇನ್ ದ ಮೌತ್. ಸೊ ಅವಾಗ ಏನಾಗುತ್ತೆ, ತುಂಬ ಟಯರ್ಡ್ ಸ್ಟಾರ್ಟ್ ಆಗುತ್ತೆ ಏನಾದರೂ ನಾವು ಬಾಯಲ್ಲಿ ಉಸಿರಾಡಿದ್ರೆ. ವಾವ್, ಏನು ಸೀನ್ ಇದು, ಕ್ರೇಜಿ ಕ್ರೇಜಿ ಕ್ರೇಜಿ. ಸೊ ಎಸ್, ಇಲ್ಲಿ ನೋಡ್ಬೋದು ವಿಸಿಬಿಲಿಟಿ 0 ಆಗೋಗಿದೆ ಬರ್ತಾ ಬರ್ತಾ ಬರ್ತಾ. ಸೂಪರ್ ಆಗಿದೆ ಮಾತ್ರ. ಈ ಕ್ಯಾಮ್ರಲ್ಲಿ ನಾನು ಎಕ್ಸ್ಪ್ರೆಸ್ ಮಾಡ್ಕೋಕ್ಕಾಗ್ತಾಯಿಲ್ಲ, ಬಟ್ ಡ್ಯಾಮ್ ಗುಡ್. ಸೊ ಈ ಸ್ಟಿಕ್ ಬಗ್ಗೆ ಹೇಳಲೇಬೇಕು. ಈ ಸ್ಟಿಕ್ನ ಮನೇಲಿ ರೆಡಿ ಮಾಡಿಕೊಂಡೆ. ಆಮೇಲೆ ಈ ಬ್ಯಾಕ್ ಬಟನ್ ರಿಬ್ಬನ್ ಬರ್ತಲ್ಲ, ಅದನ್ನೇ ಹಾಕಿ ಸೂಪರಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಕ್ರೇಜಿ. ಸೊ ಹಾಗೆ ಇದನ್ನ ಊರಿ ಸ್ಟ್ರೈಟಾಗಿದೆ, ಸಕಲಾಗಿದೆ, ಹ್ಯಾಂಡಿ ಆಗಿದೆ ಬೇಸಿಕ್ಲಿ. ಸೊ ಆಲ್ ಗುಡ್, ಸೂಪರ್. ವಿ ಹೆಡಿಂಗ್ ಟುವರ್ಡ್ಸ್ ಬಂಡಜ್ಜೆ. ಸೊ ಫಸ್ಟ್ ಸ್ಟಾಪು ಫೋರ್ಟ್ ಇರಬೇಕು. ಸೊ ಫೋರ್ಟ್ ಆದಮೇಲೆ ನೆಕ್ಸ್ಟ್ ಇಲ್ಲಿ ನೋಡಿ ಪ್ಲಾಸ್ಟಿಕ್ಕು ಎಷ್ಟು ಇದು ಮಾಡ್ತಾರೆ, ತುಂಬ ಹಾನಿಪ್ಪ ಇದು. ಸೊ ಇಲ್ಲಿ ನೋಡ್ಬೋದು ವೇ ಟು ಬಂಡಜ್ಜೆ. ಸೊ ಈ ಒಂದು ಗೇಟಿಂದನೇ ಮುಂಚೆ ಬರೀ ಕಡ್ಡಿಗಳಿತ್ತು, ಇವಾಗ ಗೇಟ್ ಮಾಡಿದ್ದಾರೆ. ಕ್ರೇಜಿ ಇಂಪ್ರೂವ್ಮೆಂಟ್. ಕರ್ನಾಟಕ ಗವರ್ಮೆಂಟ್ ಟೂರಿಸಮು ಒಳ್ಳೆ ಇದು ಮಾಡ್ತಾರೆ. ಸೂಪರ್ ಸೂಪರ್. ವಿಸಿಬಿಲಿಟಿ ಮಾತ್ರ 0 ಆಗಿದೆ. ಸೂಪರ್. ಅದೇ ಒನ್ ಟೈಮ್ಗೆ ಎಂಟ್ರಿ 300 ಜನ ಬಿಡ್ತಾರೆ. ಸೊ ನಮ್ಮದೇ ಒಂದು 50 ಜನ ಅಂತಾರೆ. ಇನ್ನು ನೆಕ್ಸ್ಟ್ 250 ಪೀಪಲ್ ಬೇರೆಯವರಾಗಿರ್ತಾರೆ, ಬೇರೆ ಇದರಿಂದ ಇವೆಂಟ್ ಮ್ಯಾಚಿಂಗಿಂದ ಬಿಟ್ಟಿರ್ತಾರೆ, ಅಥವಾ ಖುದ್ದಾಗ ಅವರೇ ಬಂದಿರ್ತಾರೆ. ಬಟ್ ರಿಜಿಸ್ಟರ್ ಮಾಡ್ಕೋಬೇಕು. ದಟ್ಸ್ ದ ಓನ್ಲಿ ಕ್ರೈಟೀರಿಯಾ. ಇಲ್ಲಿ ಸೆಕ್ಯೂರಿಟಿ ಚೆಕ್ ಪೋಸ್ಟ್, ಇದು ಎಲ್ಲ ಬ್ಯಾಗ್ಸ್ ಎಲ್ಲ ಚೆಕ್ ಮಾಡ್ತಾರೆ. ಪರ್ಫೆಕ್ಟ್ ಚೆಕಿಂಗ್. ಇದು ನೋಡಿ ವೇ ಟು ಫೋರ್ಟ್. ಆಮೇಲೆ ಈ ಕಡೆ ಪ್ರೈವೇಟ್ ಪ್ರಾಪರ್ಟಿ ಇದೆ ಈ ಕಡೆ. ಸೊ ಎಸ್, ಲೆಟ್ಸ್ ಗೋ. ಓಕೆ ಬಾಯ್ಸ್. ಸೊ ಈ ಥರ ಮರ ಬಿದ್ದೋಗಿರೋದು ಎಲ್ಲ ಸೀನ್ಗಳಿರುತ್ತೆ. ಸೊ ಅದನ್ನೆಲ್ಲ ಫೇಸ್ ಮಾಡ್ಕೊಂಡು ಕ್ರೇಜಿ ಹೋಗ್ಬೇಕು. ಎಂಥ ಡೆನ್ಸ್ ಫಾರೆಸ್ಟ್ ಗೊತ್ತಾ. ಆಮೇಲೆ ರೋಡ್ಸ್ ಹಿಂಗಿದೆ ಹಾಕೊಂಡು ಹೋಗೋ ದಾರಿ. ಸೊ ಗುಡ್. ಬಟ್ ಜನ ಸಾಗರ, ಜನ ಟ್ರಾಫಿಕ್ ಜಾಮು. ಗುಡ್. ಸೊ ಎಸ್, ಈ ಒಂದು ದೃಶ್ಯ ನೋಡ್ಬೋದು ಹೆಂಗೆ ಹತ್ತ ನೋಡಿದ್ನ. ಸೂಪರ್ ಗುಡ್. ಮೇಲೆ 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 ಹಿಂಗೆ ಸಣ್ಣದಾಗಿ ಜರಿ ಹಿಡಿತದೆ. ಇನ್ನು ಟಿಪಿಕಲ್ ಮಾನ್ಸೂನ್ ಸೀಸನ್ ಬಂದ್ಬಿಟ್ರೆ ಕ್ರೇಜಿ ಇದು. ವೋ, ಮೇಲೆ 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 ಮೇಲೆ. ಸೊ ಎಸ್, ಫಸ್ಟ್ ಓಪನ್ ಅಪ್ ಆಗಿದೆ. ಕ್ರೇಜಿ ವ್ಯೂ. ಚಲೋ. ಸೊ ಇದು ಎಷ್ಟೇ ನಾನು ಹೇಳಿದ್ರೇನು ಹೆಂಗಿದೆ ವೆದರು ಅಂತ, ನೀವು ಇಲ್ಲಿಗೆ ಬಂದು ವಿಟ್ನೆಸ್ ಮಾಡಬೇಕಾಗತ್ತೆ. ಅಷ್ಟು ಸಖತ್ತಾಗಿದೆ.
ಸೂಪರ್. ನಾನೊಂದು ಸ್ವಲ್ಪ ಡಿಹೈಡ್ರೇಟ್ ಆಗ್ತದೆ ಬಾಡಿ, ಬಟ್ ಒಂದು ಸ್ವಲ್ಪ ನೀರು ಕುಡ್ದು ಪಾಸ್ ಆಗ್ತಾ ಇರಬೇಕು. ಸೂಪರ್ ಗುಡ್. ಸೊ ದಾರಿ ಮಾತ್ರ ಹೋಗ್ತಾ ತುಂಬಾ ಡಿಫಿಕಲ್ಟ್ ಆಗ್ತದೆ, ಬಟ್ ಎಕ್ಸೈಟಿಂಗ್ ಟೂ, ಬಿಕಾಸ್ ನೆವರ್ ಇನ್ ಮೈ ಲೈಫ್ ಐ ಹ್ಯಾವ್ ಡನ್ ಸಮಥಿಂಗ್ ಲೈಕ್ ದಿಸ್. ಸೊ ಸೂಪರ್. ಸೊ ಈ ಥರ ಒಂದು ಅವಾಗ ವ್ಯೂ ಓಪನ್ ಆಗ್ತಾ ಇರುತ್ತೆ, ಮತ್ತು ಒಂದು ವ್ಯೂ ಪಾಯಿಂಟ್ ಬೇರೆ ಇದೆ ಮೇಲ್ಗಡೆ. ಸೊ ಈ ಕಡೆ ಕಂಪ್ಲೀಟ್ ಎಸ್ ವಾವ್, ಬ್ಯೂಟಿಫುಲ್ ಆಗಿದೆ ಈ ಗಾಳಿಪಟ. ಮತ್ತು ಇದೆಲ್ಲ ಶೂಟಿಂಗ್ ಸ್ಪಾಟ್ ಥರನೇ ಇದೆ, ಬಟ್ ಐ ಆಮ್ ನಾಟ್ ಶ್ಯೂರ್ ಇಲ್ಲೇನ ಶೂಟ್ ಆಗಿರೋದು ಅಂತ. ಸೂಪರ್ ಆಗಿದೆ ಗೈಸ್, ಜಸ್ಟ್ ಫೀಲ್ ಇಟ್. ಓ ಮೈ ಗಾಡ್, ಈ ಥರ ರಾ ಕಂಟೆಂಟ್ ಯಾರಿಗೂ ಸಿಗಲ್ಲ. ಸೊ ಯಾವ ಥರ ಓಡಾಡ್ತೇವೆ ನೋಡಿ, ಕ್ರೇಜ್ ಆಗಿದೆ. ಬಟ್ ಹಾಗೆ ಲೀಚು ಜಾಸ್ತಿ ಆದರೆ ಅದೊಂದು ಬಿಟಿ, ಇಲ್ಲ ಅಂತಂದರೆ ಸೂಪರ್ ಸಖತ್ತಾಗಿದೆ. ಸೊ ಈ ದಾರಿ ಒಂದೇ ಹಿಂಗೆ ಕಾಣಿಸ್ತಾ ಇರೋದು, ಆಮೇಲೆ ಮುಂದೆ ಎಲ್ಲಿ ದಾರಿ ಅಂತಲೇ ಗೊತ್ತಾಗಲ್ಲ. ಫುಲ್ಲು ಕಂಪ್ಲೀಟ್ ರಶ್ ಗ್ರೀನ್, ಸೂಪರ್. ಚಲೋ. ಅಯ್ಯೋ, ಇಲ್ಲಂತೂ ತುಂಬಾ ಇಂಟೆನ್ಸ್ ಆಗೋಯ್ತು ನೋಡಿ, ಕಂಪ್ಲೀಟು ಸೂಪರ್. ನಾನು ವಿಡಿಯೋ ನೋಡ್ಬಿಟ್ಟು ಏನಪ್ಪ ಇದು ಇಷ್ಟೊಂದು ಜನ ಯಾರ ಅಂತ ಅನ್ಕೋತಾ ಇದ್ದೆ, ಬಟ್ ಆ್ಯಕ್ಚುಲಾಗಿ ಓಡಾಡ್ಬೋದು. ಇಲ್ಲಿ 300 ಜನ ಬಿಟ್ಟರೆ ಅಂತಂದರೆ ಹಂತ ಬಿಡ್ತಾರೆ ಅನಿಸ್ಬೋದು. ಸೊ ಆರಾಮಾಗೆ ಸೊ 300 ಜನ ಅಂತಂದ್ರೆ ಹೆಂಗೆ ಬಿಟ್ರೂ ಆರಾಮಾಗಿ ಹೋಗ್ತಾ ಇರ್ಬೋದು. ಎಲ್ಲಿ ಕಡೆ ಯಾವ ಕಡೆನೂ ಅಷ್ಟೊಂದು ಜನ ಇರೋದು ಅಂತ ಅನಿಸಲ್ಲ, ಯಾಕೆಂದರೆ ಇಷ್ಟು ದೊಡ್ಡ ಬ್ಯೂಟಿಫುಲ್ ಆಗಿರೋ ನೇಚರ್ ಜೊತೆ ಸೂಪರ್. ಸೊ ಇಲ್ಲಿ ನೋಡ್ಬೋದು ಕಂಪ್ಲೀಟ್ ಲೈಫಲ್ಲಿ ಓಡಾಡ್ತಾಯಿದ್ವಿ. ಇಪ್ಪ ಹಿಂಗೆ ಇದು ಸ್ಟೆಪ್ಪಿಂಗು ಹೆಂಗಿದೆ ನೋಡಿ, ಹಿಂಗೆ ಇಟ್ಸ್ ಸ್ಲ್ಯಾಂಟ್, ಸೂಪರ್. ಹಿಂಗೆ ಮೇಲೆ ಕೆಳಗಡೆ ಆಟನೇ ಬೇರೆ. ಅಮೇಝಿಂಗ್, ಐ ಟೆಲ್ ಯು ವೆಯ್ಟ್. ಸೊ ನಾವಂತೂ ಹೋಗ್ತಾನೆ ಇವಿ ಅದು ಎಲ್ಲಿ ಏನು ಎಂಡಾಗ್ತದೆ ಅರ್ಥನೇ ಆಗ್ತಿಲ್ಲ. ಒಂದು 3-4 ಕಿಲೋಮೀಟ್ರ್ ನಡ್ಕೊಂಡ್ಬಿಟ್ಟಿವಿ ಬಿಡು. ಡಿಫ್ರೆನ್ಸ್ ಸೀನ್ ಇದೆ ಇದು. ಈ ಥರ ಹಿಂಸೆ ಕೊಟ್ಟರೆ ಬದುಕಕ್ಕೆ ನಿಜವಾಗ್ಲೂ ಬೇಜಾರಾಗ್ಬಿಡುತ್ತೆ. ಎಂಥ ಕಷ್ಟ ಆಗುತ್ತಾ. ಸುಮ್ಮನೆ ನೋಡೋದು, ರೀಲ್ಸಲ್ಲಿ ನೋಡೋದೇ ಬೇರೆ, ಇಲ್ಲಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡೋದೇ ಬೇರೆ. ಹೆವಿ ಹಿಂಸೆ ಆ್ಯಕ್ಚುಲಾಗೆ. ಸೊ ಈ ಥರ ಇದೆ ರೋಡ್ಸು. 2 ಸಲ ಜಾರು ಬಿದ್ವಿ ಎಲ್ಲರೂ. ಸೊ that's different scene. ಬಡಿಯಾ. ಸೊ ಈ ಒಂದು ದೃಶ್ಯ ನೋಡ್ಬೋದು. Dude, you think like, it's 300, only 300 people they are allowed. It's more than that, right? So yes guys, ಫೈನಲಿ ಬಂಡಾಜೆ. ಇದು ಕ್ಲಿಯರ್ ಆಗಬೇಕಷ್ಟೇ. ಪಾಕೆಟ್ ಸೂಪರ್. ವಾ. ಸೊ ಇಲ್ಲಿಂದ ಏನೇ ಬಿದ್ದರೆ ಹೋಯ್ತಷ್ಟೇ, ಡೈರೆಕ್ಟ್ ಪ್ರಪಾತ. ಸೊ ಅಷ್ಟು ದೂರ ಎಲ್ಲ ಓಕೆ, ಮೀಟ್ರ್ ಇಲ್ಲ, ಇಟ್ಸ್ ರಿಯಲಿ ಓಕೆ. ಇನ್ನು ಬೇಜಾನ್ ಬಾಳಿ ಬದುಕಬೇಕಾಗಿದೆ. ಸೊ ಅಷ್ಟೇ, ಸೂಪರ್ ಆಗಿದೆ ವ್ಯೂ ಮಾತ್ರ. ಆಮೇಲೆ ಅಲ್ಲಿಂದ ನೋಡಿ ಬರ್ತಾರೆ, ಆ್ಯಕ್ಚುಲಾಗಿ ತೋರಿಸ್ಬೇಕು. ಅಲ್ಲಿಂದ ಹಿಂಗೆ ಬರ್ತಾರೆ ನೋಡಿ ಅವರು ಅಲ್ಲಿಂದ. ಸೊ ಜನಗಳು ಯಾರೇ, ಬಟ್ ಹೋಗೋ ದಾರಿಯಲ್ಲೆಲ್ಲ ಸಿಕ್ಕಿಲ್ಲ. ಇಲ್ಲಿ ಮೇನ್ ಪಾಯಿಂಟಲ್ಲಿ ಯಾರಷ್ಟೇ. ಸೊ ಸೂಪರ್. ಇಲ್ಲೇ ಬಂದು ಹಿಂಗೆ ನೋಡಿ ತಿನ್ಬೇಕಾಗ್ತದೆ. ಆಮೇಲೆ ವಾಪಸ್ ಹೋಗ್ತಾ ಪ್ಲಾಸ್ಟಿಕ್ ಕವರ್ನ ತೊಗೊಂಡೋಗ್ಬೇಕಾಗ್ತದೆ ಹಂಗೆ. ಇನ್ನೊಂದೇನು ಸೀನು ಅಂತಂದರೆ, ನಾವು ಅಂದ್ಕೊಂಡಷ್ಟು ಈಸಿ ಅಂತೂ ಇಲ್ಲವೇ ಇಲ್ಲ. ಟ್ರಕ್ಕು ತುಂಬಾ ಕಷ್ಟ ಇದೆ, ಆಟ ಆಡ್ದಂಗೆ ಅಲ್ಲವೇ ಇಲ್ಲ. ಇಷ್ಟೊಂದು ಜನ ಬಂದಿರೋದು ನಿಜವಲ್ಲ, ಐ ಆಮ್ ಪ್ರೌಡ್ ಆಫ್ ದೆಮ್. ಸೊ ಇಷ್ಟು ಜನ ರಿಯಲ್ ಹಾರ್ಡ್ ವರ್ಕ್ ಮಾಡ್ಯಾರ ಇಲ್ಲಿ ಬರೋಕ್ಕೆ. ಸೊ ಎಸ್,
ವ್ಯೂ ಕ್ಲಿಯರ್ ಆಗ್ತದೆ. ವೆರಿ ಗುಡ್. ಏನು ಹಳ್ಳ ಹತ್ರ ಇದೆಯಲ್ಲ. ಅಯ್ಯೋ, ಸ್ಟೆಪ್ ಬೈ ಸ್ಟೆಪ್ಪು ತುಂಬಾ ಹಿಂಗೆ ಬಿದ್ದರೆ ಅಷ್ಟೇ ರೋಲು. ಸೊ ತುಂಬಾ ಕೇರ್ಫುಲ್ ಆಗಿ ನೋಡಿ. ವ್ಯೂ ಕಂಪ್ಲೀಟಾಗಿ ಕ್ಲಿಯರ್ ಆಗಿದೆ. ಪರ್ಫೆಕ್ಟ್. ಅಷ್ಟು ಮುಂದೆ ಹೋಗಿ ಒಂದು ಸ್ವಲ್ಪ ಭಯ ಆಗ್ತದೆ. ಬಟ್ ಈ ಕಡೆ ಫಾಲ್ಸ್ ನೋಡಿ. ವಾ, ಕ್ರೇಜಿ. ಫ್ಲೋ ಮಾತ್ರ ತುಂಬಾ ಇದೆ, ಆಟ ಆಡ್ದಂಗಿಲ್ಲ. ಸೂಪರ್. ಸೊ ದಿಸ್ ವಾಸ್ ದ ಕ್ಲೋಸೆಸ್ಟ್ ಶಾಟ್ ಐ ಕುಡ್ ಟೇಕ್. ಪರ್ಫೆಕ್ಟ್. Yeah, this was the closest shot I could take. Oh my god. ಇಲ್ಲಿ ಎಲ್ಲರೂ ಒದ್ದಾಡ್ತವ್ರೆ, ಎಲ್ಲರೂ ಜೀವ ಕೈಲಿಟ್ಕೊಂಡವ್ರೆ. ಸೊ I don't want to risk it, but yeah, it's really damn good. ಅಷ್ಟೇ, ಇದನ್ನ ಎಂಜಾಯ್ ಮಾಡಬೇಕು. ಇದೇ ಬಂಡಜ್ಜೆ ಫಾಲ್ಸ್ ಅಂತಂದರೆ ನಮಗೇನು ಕೆರಡೇನು ಕಾಣಿಸಲ್ಲ, ಜಸ್ಟ್ ಇಲ್ಲಿಂದ ಫ್ಲೋ ಆಗೋದಷ್ಟೇ ಕಾಣಿಸೋದು. ಎಷ್ಟೋ ಜನ ಫಾಲ್ಸ್ ಅಂತಂದರೆ ಇವ್ರು ನೋಡಪ್ಪ ಇಡೀ ದೇಶನೇ ನಮ್ಮದು. ಓಕೆ, ನೀವು ಸೊ ಈ ಟಿಪ್ ಮಾತ್ರ ಕಾಣಿಸೋದು ಅಷ್ಟೇ. ಆಮೇಲೆ ಕೆರಡೆ ಹೋಗ್ತಾ ಎಲ್ಲಿಗೂ ಹೋಗ್ತಾ ಗೊತ್ತಿಲ್ಲ. ಬಟ್ ತುಂಬಾ ಪ್ರಪಾತ ಇದೆ. ಏನೇ ಕೆರಡೆ ಬಿತ್ತು ಅಂತಂದ್ರೆ ಹೋಯ್ತು ಅಷ್ಟೇ, ಏನು ಸಿಗಲ್ಲ. ರಿಯಲ್ ಟಾಸ್ಕ್ ಏನು ಗೊತ್ತಾ? ಆಯಿತು, ಬಂಡಜ್ಜೆಲ್ಲ ನೋಡಾಯಿತು, ಸೂಪರು, ಆಲ್ ಗುಡ್. ಇವಾಗ ಹತ್ತದೇ ಇರೋದು ಮೀಟ್ರು. ಸೊ ಗೈಸ್, ಇವಾಗಿಂದ ತುಂಬ ಶಾರ್ಟ್ ವ್ಲಾಗ್ಸ್ ಮಾಡ್ತೀನಿ. ತುಂಬ ಶಾರ್ಟಾಗಿ ವೀಡಿಯೋ ಮಾಡ್ತೀನಿ, ಯಾಕೆಂದರೆ ತುಂಬಾ ಸುಸ್ತಾಗ್ಬಿಟ್ಟಿದೆ ಆವಾಗಲೇ. ಜಸ್ಟ್ ಗೋಯಿಂಗ್ ಟು go with the flow because it's too tiring ಹತ್ತೋದು. Guys, the weather will go this bad. It's just 1 AM 1:10 ಅಷ್ಟೇ. The weather can go this bad. Oh, crazy rain. ನಾನಂತೂ ಶಿಫ್ಟು. So yes, ಶಿಫ್ಟ್ the raincoat ಫುಲ್ ದೊಡ್ಡದು. ಒಳ್ಳೆ ಮಜಾ. ಬೇಜಾನ್ ಮಳೆ ಬರ್ತದೆ. ವಾ, ಇದು ಹುಡಿ ಹಾಕೋಕ್ಕಾಗ್ತಲ್ಲ, ಇದು ಪ್ಲಾಸ್ಟಿಕ್ ಅಲ್ಲ. ಸೊ ಕ್ರೇಜಿ, ಎಂಜಾಯ್. ಸೊ ಯಸ್ ಗೈಸ್, ಇಟ್ಸ್ ಆ್ಯಕ್ಚುಲಿ ಡ್ಯಾಮ್ ಟೆರಿಫೈಯಿಂಗ್. ಮಳೆ ಬಂದುಬಿಟ್ರೆ ಮಾತ್ರ ಹೆವಿ. ಮೈ ಗಾಡ್. ಓಕೆ, ಸೊ ಯಸ್ 4 ಗಂಟೆಗೆ ವಾಪಸ್ ಬಂದಿದ್ದೀವಿ ಕೆಳಗೆ ಇಳ್ಕೊಂಡು. ಓ ಮೈ ಗಾಡ್, ಇಟ್ ವಾಸ್ ಅ ಡ್ಯಾಮ್ ಸ್ಟ್ರೆಸ್ಫುಲ್ ಟ್ರೆಕ್. ಅದು ಮಳೆ ಬೇರೆ ಬಂದ್ಬಿಡ್ತಲ್ಲ, ಸೊ ಅದಕ್ಕೆ ಒಂದು ಸ್ವಲ್ಪ ಸ್ಟ್ರೆಸ್ ಆಯಿತು. ಸಖತ್ತಾಗಿ ಈ ಮಂಜಲ್ಲಿ ಎಂಜಾಯ್ ಮಾಡೋದು ಬ್ಯೂಟಿ ಅನ್ಬೋದು, ಬ್ಯೂಟಿ. ಸೊ ವಾಪಸ್ ಬ್ಯಾಕ್ ಟು ಇದು ಏನೋ ಬಸ್ಗೆ ಹೊರಟಿ ಬೆಂಗಳೂರಿಗೆ ಡೈರೆಕ್ಟ್. ಏನು ಅಷ್ಟಿದೆ ನೋಡಿ ರೋಡ್ಸಲ್ಲಿ. ಪಾಪ ಇವರು ಸಾಕಾದಾಗ ಓಡಿಸ್ತಾರೆ. ಟ್ಯಾಲೆಂಟ್ ಬೇಕಿಲ್ಲೆಲ್ಲ ಓಡಿಸೋಕ್ಕೆ, ಇಲ್ಲ ಅಂತಂದರೆ ನಿಜವಲ್ಲ ಆಗಲ್ಲ. ಸೂಪರ್ ಬಾಯ್ಸ್, ಕಮ್ ಯೋರ್ ಫಾರ್ಮ್.